ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಹೀರೆಕಾಯಿ ಮತ್ತು ಅವರೆಕಾಳನ್ನು ಬಳಸಿ ಮಾಡಿದಂತಹ ಒಂದು ಟಿಫಿನ್ ಬಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀವಿ. ಅದೇ ಹೀರೆಕಾಯಿ ಮತ್ತು ಅವರೆಕಾಳು ರೈಸ್. ಇದಕ್ಕೆ ಫಸ್ಟು ಮಸಾಲ ಪುಡಿಯನ್ನು ರೆಡಿ ಮಾಡ್ಕೋಬೇಕು. ಈ ಮಸಾಲ ಪುಡಿಗೆ ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್. ಮೊದಲನೇದಾಗಿ 1 ಟೇಬಲ್ ಸ್ಪೂನಷ್ಟು ಶೇಂಗಾವನ್ನು ಬಳಸ್ತಾ ಇದ್ದೀವಿ. ಇದು ಶೇಂಗಾ ಏನಿದೆ ರೈಸ್ಗೆ ಹಾಕೋದಕ್ಕಿಂತ ಈ ಮಸಾಲ ಪುಡಿಯಲ್ಲಿ ಹಾಕಿದ್ರೇ ತುಂಬ ಟೇಸ್ಟ್ ಬರುತ್ತೆ. ಬೇಕಿದ್ರೆ ನೋಡಿ ನೀವು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ತೆಗಿಬೇಕು 1 ಟೇಬಲ್ ಸ್ಪೂನಷ್ಟು ಶೇಂಗಾವನ್ನು. ಅದೇ ರೀತಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಒಂಬಣ್ಣಕ್ಕೆ ಬರಬೇಕು. ಇದು ಕಡಲೆಬೇಳೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು, ಅಂದರೆ ರೋಸ್ಟ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಒಂಬಣ್ಣಕ್ಕೆ ಬಂದಮೇಲೆ ತೆಗಿಬೇಕು. ನಂತರದಲ್ಲಿ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಅಥವಾ ತೆಂಗಿನಕಾಯನ್ನು ಹೆಚ್ಚಿಟ್ಕೊಂಡು ಹಾಕಿರೋವಂಥದ್ದು. ಇದು ಕೂಡ ಹೊಂಬಣ್ಣಕ್ಕೆ ಅಥವಾ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದ ನಂತರ ಇದನ್ನು ಕೂಡ ತೆಗಿಬೇಕು ಹಂಚಿಂದ. ನಂತರದಲ್ಲಿ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಬಳಸ್ತಾ ಇದ್ದೀನಿ. ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ, ಅಂದರೆ ಹೊಂಬಣ್ಣಕ್ಕೆ ಬರೋವರೆಗೂ ಹುರ್ಕೋಬೇಕು. ಈ ಪ್ರೊಸೆಸ್ಸಲ್ಲಿ ಯಾವುದೇ ರೀತಿ ಆಯಿಲನ್ನು ಹಾಕೋ ಅವಶ್ಯಕತೆ ಇಲ್ಲ ಮಸಾಲ ಪೌಡರ್ಗೆ. ಸೊ ಇದು ನಾನು ಈಗೇನು ರೈಸ್ ಮಾಡ್ತಾಯಿದ್ದೀವಿ ಅಷ್ಟಕ್ಕಷ್ಟೇ ಈ ಮಸಾಲ ಪುಡಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಉದ್ದಿನಬೇಳೆನೂ ಹುರಿದಿದ್ದಾಯ್ತು, ತೆಗಿತಾ ಇದ್ದೀನಿ. 4 ಲವಂಗ, 1/2 ಇಂಚಿನಷ್ಟು ಚಕ್ಕೆಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದರೆ ಘಮ ಒಳ್ಳೆ ಚೆನ್ನಾಗಿ ಬರುತ್ತೆ. ಸೊ ಈಗೇನೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಜಾರಿಗೆ ಹಾಕಿ ಸಣ್ಣನೆಯ ಪೌಡರ್ ಥರ ಮಾಡ್ಕೋಬೇಕು. ನೀರನ್ನು ಹಾಕಕ್ಕೆ ಹೋಗಬೇಡ್ರಿ, ಹಾಗೆ ಒಣ ಪುಡಿಯಾಗಿ ರುಬ್ಬಿ. ಸೊ ನೆಕ್ಸ್ಟು ಒಗ್ಗರಣೆಗೆ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಬಳಸ್ತಾ ಇದ್ದೀನಿ. ಆಯಿಲ್ ಜಾಸ್ತಿ ಯಾಕೆ ಅಂತಂದರೆ ಇದರಲ್ಲಿ ನಾವು ಅವರೆಕಾಳು ಮತ್ತು ಹೀರೆಕಾಯಿ 2 ಎಣ್ಣೆಯಲ್ಲೇ ಬೇಯಬೇಕಾಗಿರೋದ್ರಿಂದ, ಹಾಗೆಯೇ ಮಸಾಲ ಪೌಡರ್ ಕೂಡ ಹಾಕ್ತಿರೋದ್ರಿಂದ ಆಯಿಲ್ನ ಕ್ವಾಂಟಿಟಿ ಜಾಸ್ತಿ ಬೇಕು ಈ ರೈಸ್ ಮಾಡೋದಕ್ಕೆ. ಸೊ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಸಾಕು. ನೆಕ್ಸ್ಟ್ ಇದಕ್ಕೆ 1/2 ಟೀ ಸ್ಪೂನಷ್ಟು ಸಾಸಿವೆ, 1/2 ಟೀ ಸ್ಪೂನಷ್ಟು ಜೀರಿಗೆ, 1-2 ಎಳೆಯಷ್ಟು ಕರಿಬೇವಿನಿದೆ ಹಾಕಿ ಅದಕ್ಕೆ ಈಗ ಅವರೆಕಾಳು 1/2 ಕಪ್ನಷ್ಟು, 1-2 ಹೀರೆಕಾಯಿನಿದೆ ಅದನ್ನು ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಶಿನ ಪುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಈ ಅವರೆಕಾಳನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತಂದರೆ ಈ ಬಟಾಣಿ ಏನು ಟೇಸ್ಟ್ ಕೊಡುತ್ತೆ ಕ್ರಂಚಿಯಾಗಿ, ಅದೇ ಥರ ಈ ಅವರೆಕಾಳು ಕೂಡ ರೈಸ್ ಮಧ್ಯೆ ಕ್ರಂಚಿ ಆದಂತಹ ಟೇಸ್ಟ್ ಕೊಡುತ್ತೆ. ಸೊ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದರೆ ಇದು ಬೇಗ ಕುಕ್ ಆಗುತ್ತೆ. ಸೊ ನೆಕ್ಸ್ಟು ಈಗ 1 ಈರುಳ್ಳಿಯನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹೀರೆಕಾಯಿ ಮತ್ತು ಅವರೆಕಾಳು ಚೆನ್ನಾಗಿ ಬೆಂದ ನಂತರ ನಾವು ಈರುಳ್ಳಿ ಹಾಕ್ಕೋಬೇಕು, ಯಾಕಂದರೆ ಈರುಳ್ಳಿ ಕುಕ್ಕಿಂಗ್ ಟೈಮ್ ಕಡಿಮೆ ಇರೋದ್ರಿಂದ. ಸೊ ನೆಕ್ಸ್ಟು ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದ ನಂತರ ನೆಕ್ಸ್ಟ್ ಇದಕ್ಕೆ 1 ಟೊಮೊಟೊವನ್ನು ಹೆಚ್ಚಿಟ್ಕೊಂಡಿರೋ ಅಂಥದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ಈ ಟೊಮೊಟೊ 1 ಹಂತಕ್ಕೆ ಬೆಂದಿದೆ. ಈ ಹಂತದಲ್ಲಿ ನಾವು ಹೆಂಗೆ ಗ್ರೈಂಡೆಡ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿಕೊಂಡು ಆ ಮಸಾಲ ಪೌಡರ್ನ ಅಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆ ತರಕಾರಿ ಏನಿದೆ ಅದೆಲ್ಲನೂ ಈ ಮಸಾಲದೊಂದಿಗೆ ಬೆರಿಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೆಲ್ಲ ಮಿಕ್ಸ್ ಆದ ನಂತರ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನಿಲ್ಲಿ 3/4 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಹಾಗೆಯೇ 1/4 kg ಅಕ್ಕಿಯನ್ನು ಬೇಯಿಸಿಟ್ಕೊಂಡಿರೋವಂಥ ಅನ್ನವನ್ನು ಹಾಕ್ತಾ ಇದ್ದೀನಿ. ಇದು 1/4 kg ಅಕ್ಕಿಗೆ ಮಾಡ್ತಾ ಇರೋವಂಥದ್ದು. ಎಷ್ಟು ಕ್ವಾಂಟಿಟಿ 1/4 kg ಅಕ್ಕಿಗೆ ಬೇಕು. ಹಾಗಂದ್ರೆ ನಿಮಗೆ ರೈಸ್ ಏನಿದೆ ಒಳ್ಳೆ ಟೇಸ್ಟ್ ಆದಂಥ ರೈಸ್ ರೆಡಿ ಆಗುತ್ತೆ. ಈ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಿ, ಮತ್ತೆ ಇದೇ ಥರನೇ ಟಿಫಿನ್ ಬಾಕ್ಸ್ ರೆಸಿಪೀಸ್ನ ಮಾಡ್ತಾನೆ ಇರ್ತೀರ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.